ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್ ಆಗಿರುತ್ತೆ ಇದು ಕೂಡ. ಓಕೆ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಭಾವನೆಗಳನ್ನು ಒಳಗೊಳಗೆ ಫೀಲ್ ಮಾಡ್ತಾ ಇದ್ದಾರೆ, ಈ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಿದ್ದಂಗೆ ಅವರಲ್ಲೂ ಏನಾದರೂ ಫೀಲಿಂಗ್ಸ್ಗಳು ಹೆಚ್ಚಾಗ್ತಾ ಇದೆಯಾ, ನಿಮ್ಮ ಬಗ್ಗೆ ಅವ್ರು ಏನು ಫೀಲಿಂಗ್ಸ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಚೇಂಜ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಬದಲಾವಣೆ, ಓಕೆ, ಇಂಗ್ಲೀಷ್ನಲ್ಲಿ ಚೇಂಜ್ ಅಂತ ಹೇಳಿ, ಹಾಗೆಯೇ ಕನ್ನಡದಲ್ಲಿ ಬದಲಾವಣೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ. ಪ್ಲಸ್ ಗ್ರ್ಯಾಟಿಟ್ಯೂಡ್ನ ತುಂಬ ಜನ ಆ್ಯಡ್ ಮಾಡ್ತೀರಾ. ವೆರಿ ಗುಡ್. ಇನ್ನಷ್ಟು ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ತೀರಾ. ಗ್ರ್ಯಾಟಿಟ್ಯೂಡ್ನ ನೀವು ಎಷ್ಟು ಲೈಫಲ್ಲಿ ಇಟ್ಕೊಳ್ತೀರಾ ಅಲ್ವಾ. ನೀವು ಗ್ರ್ಯಾಟಿಟ್ಯೂಡ್ನ ಇಟ್ಕೊಳ್ಳೋದು ಇಷ್ಟ ಆದರೆ ನಿಮ್ಮ ಲೈಫಲ್ಲಿ ಸಿಗೋದು ಇಷ್ಟು. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ನಿಮಗೆ ಕೊಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ನಾನು ಹೇಳಿರೋ ಕಮೆಂಟ್ ಜೊತೆಗೆ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿದರೆ ವೆರಿ ಗುಡ್, ವೆರಿ ನೈಸ್. ನನಗೂ ತುಂಬ ಜನ ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ, ಥ್ಯಾಂಕ್ ಯು ಮ್ಯಾಮ್ ಹೇಳ್ತೀರಾ, ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತೀರಾ, ಕೆಲವರು ನನ್ನನ್ನು ಏಂಜಲ್ ಅಂತಲೂ ಕೂಡ ಕರೀತೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ವಿಶಸ್ಸಿಗೆ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಗೆ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಲಾಟ್ಸ್ ಆಫ್ ಲವ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಸದಾ ಹೀಗೆ ಇರಲಿ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಏನಿದೆ ಎನರ್ಜಿ ಅಂತ ಚೆಕ್ ಮಾಡೋಣ. ರೈಟ್, ಎಸ್. ಕಣ್ಮುಚ್ಚಿ ನಿಮ್ಮ ಪರ್ಸನ್ನ ಫೀಲ್ ಮಾಡಿ, ಆ ಎನರ್ಜಿನ ಫೀಲ್ ಮಾಡಿ, ನಿಮ್ಮ ಪ್ರೀತಿನ ಫೀಲ್ ಮಾಡಿ, ನಿಮ್ಮ ಪರ್ಸನ್ ಜೊತೆ ನಡೆದಂಥ ಹ್ಯಾಪಿ ಮೂಮೆಂಟ್ಸ್ನ ಫೀಲ್ ಮಾಡಿ. ಜಸ್ಟ್ 1 ಸೆಕೆಂಡ್ ಅದು ಕಣ್ಣು ಮುಚ್ಚಿಬಿಟ್ಟು ಜಸ್ಟ್ ಫೀಲ್ ಮಾಡಿ. ಆ ಹ್ಯಾಪಿ ಮೂಮೆಂಟ್ನ ಫೀಲ್ ಮಾಡ್ತೀರಾ. ಓಕೆ, ಫೀಲ್ ಮಾಡ್ತಾ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿಯಾಗಿ ಹೇಳಿ, ಫೀಲ್ ಮಾಡ್ತಾ ಹೇಳಿ. ಸುಮ್ಮನೆ ಗಣಗಣ ಅಂತ ಹೇಳ್ಬಿಡಿ. ಓಕೆ, ಫೀಲ್ ಮಾಡಿ, ನಿಮ್ಮ ಪ್ರೀತಿನ ಫೀಲ್ ಮಾಡ್ತಾ, ನಿಮ್ಮ ಪರ್ಸನ್ ಎನರ್ಜಿನ ಫೀಲ್ ಮಾಡ್ತಾ, ಅವ್ರ ಹೆಸರನ್ನ 3 ಬಾರಿಯಾಗಿ ಹೇಳಿ. ಓಕೆ, ಏನಿದೆ ಅವರು ಓಕೆ ನಿಮ್ಮ ಬಗ್ಗೆ ಯಾವ ಭಾವನೆಗಳನ್ನು ಒಳಗೊಳಗೆ ಫೀಲ್ ಮಾಡ್ತಾ ಇದ್ದಾರೆ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ನೈಸ್. ಓಕೆ, ಏನಿದೆ ಎನರ್ಜಿ. ನಿಮ್ಮ ನೆನಪು ಅವರ ಮನಸ್ಸಲ್ಲಿ ಓಡಾಡ್ತಾ ಇರುವಂಥದ್ದು, ಅವರ ಮೈಂಡಲ್ಲಿ ಓಡಾಡ್ತಾ ಇರುವಂಥದ್ದು, ನಿಮ್ಮ ಮಾತು ಪದೇ ಪದೇ ರಿಪೀಟ್ ಆಗಿ ಅವರಿಗೆ ಕೇಳಿಸ್ತಾ ಇರುವಂಥದ್ದು. ಸಮಥಿಂಗ್ ಇಲ್ಲಿ ನಿಮ್ಮ ವಾಯ್ಸ್ ರೆಕಾರ್ಡ್ನ ಅವರು ಕೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಜೊತೆ ನಡೆದಂತಹ ಒಂದು ಹ್ಯಾಪಿ ಮೂಮೆಂಟ್ ಮಾತುಕತೆಗಳನ್ನು ಮೆಸೇಜಲ್ಲಿ ಆಗಿರ್ಬೋದು, ಟೈಪಿಂಗ್ ಮೆಸೇಜಲ್ಲಿ ಆಗಿರ್ಬೋದು, ಅಥವಾ ವಾಯ್ಸ್ ಮೆಸೇಜ್ಗಳಾಗಿರ್ಬೋದು, ರೆಕಾರ್ಡಿಂಗ್ ಮೆಸೇಜ್ಗಳಾಗಿರ್ಬೋದು. ಓಕೆ, ಸಾರಿ. ಅದೆಲ್ಲವನ್ನು ಕೂಡ ನಿಮ್ಮ ಪರ್ಸನ್ ರಿಪೀಟ್ ಆಗಿ ಮತ್ತೆ ಮತ್ತೆ ಕೇಳ್ತಾ ಇರುವಂಥ ಒಂದು ಎನರ್ಜಿ ಇದೆ ಇಲ್ಲಿ. ನನ್ನ ಪರ್ಸನ್ಗೆ ಮೆಸೇಜ್ ಮಾಡಲಾ ಅಥವಾ ಕಾಲ್ ಮಾಡಲಾ, ಮಾತಾಡ್ಲಾ ಅನ್ನೋಂತಹ ಪ್ರಶ್ನೆ ಅವರಲ್ಲಿ ಮೂಡ್ತಾ ಇದೆ. ನಿಮ್ಮ ಪರ್ಸನ್ ಓವರ್ ಆಲ್ ಆಗಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರೋವಂಥದ್ದು, ನಿಮ್ಮನ್ನು ಕಳ್ಕೊಳ್ತಿದ್ದೀನಿ ಅನ್ನೋಂಥ ಭಯ ಅವರಲ್ಲಿ ಕಾಡ್ತಾ ಇದೆ. ನಿಮ್ಮನ್ನು ನೆನ್ಪು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಅವರು ಕಣ್ಣೀರು ಹಾಕ್ತಿರುವಂಥದ್ದು, ಬೇಜಾರು ಮಾಡ್ಕೊಳ್ತಿರುವಂಥದ್ದು. ಯಾರ ಹತ್ರನೂ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತಿಲ್ಲ, ಬಟ್ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ ಆ್ಯಂಡ್ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ. ಓಕೆ, ಎಸ್. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, 6 ಲೆಟರ್
ಫಸ್ಟ್ ಲೆಟರ್ ಇಲ್ಲಿ ಆರ್ ಅಂತ ಹೇಳಿ ಬರ್ತಾ ಇದೆ. ಸೊ ನಿಮಗೆ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡ್ಬೋದು ಆರ್ ಲೆಟರ್ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಆರ್ ಆ್ಯಂಡ್ ವಾವ್, ಆರ್ ಇಲ್ಲೊಂದು ಸ್ಮಾಲ್ ಲೆಟರ್ ಆರ್ ತರ ಬರ್ತಾ ಇದೆ. ಸೊ ಇಬ್ಬರ ಹೆಸರು ಕೂಡ ಆರ್ ಇಂದ ಪ್ರಾರಂಭ ಆಗ್ತಿದೆ. ಎಸ್ ಅಂಡ್ ಆರ್ ಇಂದ ಪ್ರಾರಂಭ ಆಗ್ತಾ ಇದೆ. ಎ ಲೆಟರ್ ಇಂದ ಪ್ರಾರಂಭ ಆಗ್ತಿದೆ. ಓ ಮೈ ಗಾಡ್, ವಾವ್, ಬ್ಯೂಟಿಫುಲ್ ಆಗಿರುವಂತಹ ಒಂದು ಆರ್ಟ್ ಮಾರ್ಕ್ ಬರ್ತಿದೆ ಇಲ್ಲಿ. ಸೊ ಅಬ್ಸರ್ವ್, ಹಾರ್ಟ್ ಮಾರ್ಕ್ ಬರ್ತಾ ಇರುವಂಥದ್ದು. ಓಕೆ, ಪಿ ಲೆಟರ್, ನೈಸ್ ಪಾಸಿಟಿವ್ ಎನರ್ಜಿ. ಡಿ ಲೆಟರ್, ಕೆ ಲೆಟರ್, ಜೆ ಲೆಟರ್, ವಿ ಲೆಟರ್, ವೈ ಲೆಟರ್, ಟಿ ಲೆಟರ್, ಡಬ್ಲ್ಯೂ ಲೆಟರ್ ಬರ್ತಾ ಇದೆ. ಯು ಲೆಟರ್ ಬರ್ತಿದೆ. ವೇಟಿಂಗ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ, ಡೇಟ್ ಆಫ್ ಬರ್ತ್ 13/1/10/18/11/12. ಇದು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಆಗಿರಬಹುದು. ಮ್ಯಾರಿಡ್ ಪೀಪಲ್ ರೀಡಿಂಗ್ ನ ನೋಡ್ತಾ ಇದ್ರೆ ನಿಮ್ಮ ಮ್ಯಾರೇಜ್ ಡೇಟ್ ಕೂಡ ಆಗಿರಬಹುದು. ಓಕೆ, 31/2/16/25/18/23/28/29. ಓಕೆ, ಸೊ ರಾಶಿಗಳು ಮೇಷ, ಮಕರ, ವೃಶ್ಚಿಕ, ವೃಷಭ, ಧನಸ್ಸು, ಕರ್ಕಾಟಕ, ಮಿಥುನ. ಓಕೆ, ಸೊ ಕೆಲವೊಬ್ಬರ ಎನರ್ಜಿ ಇದು. ಯಾರು ಮ್ಯಾರಿಡ್ ಪೀಪಲ್ ಈ ರೀಡಿಂಗ್ ನ ನೋಡ್ತಾ ಇದ್ದೀರಾ, ನಿಮ್ಮ ಎನರ್ಜಿಗೆ ಇಲ್ಲಿ ಬರ್ತಿರುವಂಥದ್ದು ರೀಸೆಂಟ್ ಆಗಿ ನಿಮ್ಮ ಮ್ಯಾರೇಜ್ ಆಗಿದೆ. ಇಲ್ಲಿ 8 ಮಂತ್ ಆಗಿರಬಹುದು, 6 ಮಂತ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು. ಕೆಲವೊಬ್ರಿಗೆ 1 ಇಯರ್ ಕೂಡ ಕಂಪ್ಲೀಟ್ ಆಗಲಿಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆಗಿರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಅವರು ಇಲ್ಲಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಬ್ರಿಗೆ ಇದು ಅರೇಂಜ್ ಮ್ಯಾರೇಜ್ ಆಗಿದ್ರು, ಕೆಲವೊಬ್ರಿಗೆ ಇದು ಲವ್ ಮ್ಯಾರೇಜ್ ಆಗಿದೆ. ನಿಮಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತಿದೆ ಈ ವ್ಯಕ್ತಿ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಒಪ್ಸಿ ಮದುವೆ ಆಗಿ ಇವಾಗ ನೋಡಿದ್ರೆ ಈ ತರ ಆಗ್ಬಿಡುತ್ತಲ್ಲ ಅನ್ನೋಂಥ ಕೊರಗು ಎಲ್ಲೋ ಒಂದ್ ಕಡೆ ಕಾಣಿಸ್ತಿರುವಂಥದ್ದು. ಬಟ್ ಡೋಂಟ್ ವರಿ, ಚಿಂತೆ ಮಾಡ್ಬಿಡಿ. ಎಲ್ಲೋ ಒಂದ್ ಕಡೆ ಇದು ಬ್ಯಾಡ್ ಟೈಮ್ ನಿಮ್ಮಿಬ್ರು ಮಧ್ಯೆ ನಡೀತಿರುವಂಥದ್ದು. ಓಕೆ, ಸೊ ನಿಮ್ಮಿಬ್ಬರ ಪ್ರೀತಿಗೆ ದೇವರ ಆಶೀರ್ವಾದ ಖಂಡಿತ ಇದೆ. ಡೋಂಟ್ ವರಿ, ಕೊರಗಬೇಡಿ, ಕಣ್ಣೀರ್ ಹಾಕ್ಬೇಡಿ. ಸೊ ಇಲ್ಲಿ ಎನರ್ಜಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಇಶ್ಯೂಸ್ ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಇಂಟರ್ಫೈ ಆಗಿ ಅವರ ಬ್ರದರ್ ಸಿಸ್ಟರ್ ಅವರು ಅಥವಾ ಅವರ ತಂದೆ ತಾಯಿ ಅನಾವಶ್ಯಕ ಇನ್ವಾಲ್ವ್ ಆಗ್ಬಿಟ್ಟು ಎಲ್ಲೋ ಒಂದ್ ಕಡೆ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ತರದಲ್ಲಿ ಇಲ್ಲಿ ಮಾಡಿದ್ದಾರೆ ಅನ್ನೋ ತರ. ದಟ್ ಮೀನ್ಸ್ ಅವರಿಗೂ ಕೂಡ ಇಂಟೆನ್ಷನ್ ಇರಲಿಲ್ಲ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬೇಕಂತ. ಬಟ್ ಪರಿಸ್ಥಿತಿ ಅನಿವಾರ್ಯವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ರೀತಿಯಲ್ಲಿ ಆಗಿದೆ. ನಿಮಗೆ ನಿಮ್ಮ ಹಸ್ಬೆಂಡ್ ಜೊತೆಗೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಜೊತೆಗೆ ಈ ತರದ ಒಂದು ಎನರ್ಜಿ ಇದೆ. ಸೊ ಡೋಂಟ್ ವರಿ. ಸೊ ಕಾಲಕ್ರಮೇಣ ಅದೆಲ್ಲದೂ ಕೂಡ ಕ್ಲಿಯರ್ ಆಗತ್ತೆ. ದುಡುಕಿ ಯಾವುದೇ ತರದ ನಿರ್ಧಾರಗಳನ್ನ, ಕೆಟ್ಟ ನಿರ್ಧಾರಗಳನ್ನ ಮಾಡೋದಿಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀವು ಟೈಮ್ ತಗೊಳ್ಳಿ. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ಗೆ ಸಮಯವನ್ನ ಕೊಡಿ, ಟೈಮ್ನ ಕೊಡಿ. ಟೈಮ್ ಕೊಡಿ ಅಂದ್ರೆ ಅವರಿಗೂ ಸ್ವಲ್ಪ ಮನಸ್ಸನ್ನ ಸರಿ ಮಾಡ್ಕೊಳ್ಲಿಕ್ಕೆ ಟೈಮ್ ಕೊಡಿ. ಮೇಲಿನ ಮೇಲೆ ಅವರಿಗೆ ಪ್ರೆಷರ್ ಹಾಕೋದು ಬೇಡ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಡೋಂಟ್ ವರಿ. ಓಕೆ, ಸೊ ತುಂಬಾ ಅಪ್ಸೆಟ್ ಆಗಿದ್ದೀರಾ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ. ಮ್ಯಾರಿಡ್ ಪೀಪಲ್ ಮ್ಯಾರೇಜ್ ಲೈಫಲ್ಲಿ ಏನೋ ಅಪ್ಸ್ ಅಂಡ್ ಡೌನ್ಸ್ ಆಗ್ತಿದೆ ಅಂತ ತುಂಬಾ ವರಿ, ಟೆನ್ಷನ್ ಅಲ್ಲಿ ಇರೋ ಹಾಗೆ ಎನರ್ಜಿ ಇದೆ. ಡೋಂಟ್ ವರಿ ಡಿಯರ್ಸ್, ಡೋಂಟ್ ವರಿ. ಓಕೆ, ರಿಲ್ಯಾಕ್ಸ್ ಆಗಿರಿ. ನೆಕ್ಸ್ಟ್ ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಟ್ಯಾರೋ ಕಾರ್ಡ್ಸ್ ಎನರ್ಜಿ ಏನಿದೆ ಕಾಣಿಸ್ತಾ ಇದೆಯಾ? ಐ ಥಿಂಕ್ ಎಸ್. One minute. Yeah.
ಫೈವ್ ಆಫ್ ಪೆಂಟಿಕಲ್ ಬರ್ತಿದೆ ಫಸ್ಟ್ ಕಾರ್ಡ್. ಡೋಂಟ್ ವರಿ ಡಿಯರ್ಸ್, ಓಕೆ. ಟೂ ಮಚ್ ಆಗಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಟೂ ಮಚ್ ಆಗಿ ಕೊರಗುವಂಥದ್ದು, ಬೇಜಾರು ಮಾಡ್ಕೊಳ್ಳುವಂಥದ್ದು, ನೀವೇನು ಯೋಚನೆ ಮಾಡ್ತೀರಾ, ನೀವೇನು ಅಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಬೇಡ ಅಂತ ಹೇಳಿದ್ರು ಆಗುತ್ತೆ. ಸೊ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಬೇಡಿ. ಐ ನೋ ನಿಮಗೆ ಫೀಲಿಂಗ್ಸ್ ಇದೆ, ಬೇಜಾರಾಗ್ತಿದೆ ಈ ಟೈಮಲ್ಲಿ, ಬಟ್ ಅದನ್ನು ಬದಿಗಿಡಿ. ನಿಮಗೇನು ಬೇಕು ಅದನ್ನು ಅಟ್ರಾಕ್ಟ್ ಮಾಡಿ, ಬೇಡದಿರೋದನ್ನು ಅಟ್ರಾಕ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸಿ ಹ್ಯಾಂಗ್ ಮ್ಯಾನ್, ಓಕೆ. Knight of Pentacle, Five of Cups, wow, the World, wow, Eight of Wands, Ten of Wands, ಬಾಟಮ್ ಆಫ್ ದ ಕಾರ್ಡ್ ಫೈವ್ ಆಫ್ ವ್ಯಾಂಡ್ಸ್ ಬರ್ತಿದೆ, ಓಕೆ. ಸೊ ಐ ನೋ ಡಿಯರ್ಸ್, ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಈ ಒಂದು ಟೈಮಲ್ಲಿ. ಕೆಲವೊಬ್ರು ಈ ರೀಡಿಂಗ್ನ ನೋಡ್ತಾ ನೋಡ್ತಾನೆ ಕಣ್ಣೀರು ಹಾಕ್ತಾ ಇರ್ಬೋದು, ಅಳ್ತಾ ಇರ್ಬೋದು. ಸೊ ಈ ಕಣ್ಣೀರಿಗೆ ಕಾರಣ ನಿಮ್ಮ ಪರ್ಸನ್ ಅಂತ ನೀವು ಅನ್ಕೊಂಡಿದ್ದೀರಾ, ಬಟ್ ಇಲ್ಲಿ ಕಣ್ಣೀರಿಗೆ ಕಾರಣ ನಿಮ್ಮ ಪರ್ಸನ್ ಅಲ್ಲ, ಸಿಚುವೇಶನ್, ಸಂದರ್ಭ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಥರದ ಸಿಚುವೇಶನ್ ಅಥವಾ ಈ ಥರದ ನಿಮ್ಮ ಕಣ್ಣೀರಿಗೆ ಕಾರಣ ಆಗಿರುವಂಥದ್ದು ಸಂದರ್ಭ ಅಷ್ಟೇ ಬಿಟ್ಟರೆ, ಪರಿಸ್ಥಿತಿ ಅಷ್ಟೇ ಬಿಟ್ಟರೆ, ಯಾವುದು ಕೂಡ ನಿಮ್ಮ ವ್ಯಕ್ತಿಯಿಂದ ಆಗಿರೋದಂಥದ್ದಲ್ಲ, ಯಾವುದೇ ವ್ಯಕ್ತಿಯಿಂದ ಆಗಿರುವಂಥದ್ದಲ್ಲ. ನೀವು ಕೇಳಿರ್ತೀರ ಈ ಸಾಂಗ್ನ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ ಅನ್ನೋ ಮಾತನ್ನ, ಸಾರಿ, ಈ ಒಂದು ಹಾಡನ್ನ ಕೇಳಿದ್ದೀರಾ ಅಲ್ವಾ? ಸೊ ಕೇಳಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ಕೇಳ್ತೀರಾ, ಓಕೆ. ಸೊ ಇಲ್ಲಿ ನಿಮ್ಮ ಪರ್ಸನಿಂದ ಬೇಕು ಅಂತ ನಿಮಗೆ ಹರ್ಟ್ ಮಾಡಿಲ್ಲ, ಅಥವಾ ಬೇಕು ಅಂತ ನಿಮಗೆ ಕಣ್ಣೀರು ಹಾಕಿಸ್ತಾ ಇಲ್ಲ, ಅಥವಾ ಬೇಕು ಅಂತ ನಿಮ್ಮನ್ನು ಬಿಟ್ಟು ಹೋಗಲಿಲ್ಲ, ಅಥವಾ ಬೇಕು ಅಂತ ಎಲ್ಲೂ ನಿಮಗೆ ಆ ರೀತಿಯಾಗಿ ಹರ್ಟ್ ಆಗೋ ಹಾಗೆ ನಡ್ಕೊಂಡಿಲ್ಲ. ಸಮಯ, ಸಂದರ್ಭ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಆಗ್ಬಿಟ್ಟು ಎಲ್ಲೋ ಒಂದು ಕಡೆ ಈ ಥರದ ಸಿಚುವೇಶನ್, ಈ ಥರದ ಸಂದರ್ಭ ನಿಮಗೆ ಎದುರಾಗಿದೆ. ಸೊ ಇದು ಮ್ಯಾರಿಡ್ ಪೀಪಲ್ಗೂ ಅನ್ವಯ ಆಗ್ತಿದೆ, ಅನ್ಮ್ಯಾರಿಡ್ ಯಾರು ಕಪಲ್ಸ್ ಇದ್ದೀರಾ ಅವರಿಗೂ ಕೂಡ, ಪ್ರೀತಿ ಮಾಡ್ತಿರುವಂಥ ಪಾರ್ಟ್ನರ್, ಪರ್ಸನ್, ಸೊ ಇವರಿಗೂ ಕೂಡ ಅನ್ವಯ ಆಗ್ತಿರುವಂಥದ್ದು. ನಿಮ್ಮ ಪರ್ಸನ್ ಬೇಕು ಅಂತ ಯಾವುದೇ ರೀತಿಯಾಗಿ ಇಲ್ಲಿ ನಿಮಗೆ ಹರ್ಟ್ ಮಾಡಿಲ್ಲ. ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಏನು ಹೇಳ್ಕೊಂಡ್ಲೇ ಇಲ್ಲ ಅಂತ ಇಲ್ಲಿ ಕೊರಗ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಬಗ್ಗೆ ಬೇಜಾರು ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಓಕೆ. ಲಾಸ್ಟ್ ಟೈಮಲ್ಲಿ ನನ್ನ ಕ್ಲೈಂಟಿನ ಒಂದು ವಿಷಯನ ಹೇಳಿದ್ದೆ. ಸೊ ಇಲ್ಲೂ ಕೂಡ ಒಂದು ವಿಷಯನ ಹೇಳ್ತೀನಿ ನಿಮಗೆ, ಒಂದು ಸ್ಮಾಲ್ ಸ್ಟೋರಿ ಥರ ಅಥವಾ ಒಂದು ಎಕ್ಸಾಂಪಲ್ ಕೂಡ ಕೊಟ್ಬಿಟ್ಟು ನಿಮಗೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು. ಪ್ರೀತಿನ ನೀವು ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀರ, ಅದನ್ನ 10 ದೃಷ್ಟಿಕೋನದಿಂದ ನೋಡಬಹುದು. ಸೊ ನಿಮಗೇನಾಗ್ತಿರುತ್ತೆ, ಆ ಟೆನ್ಷನಲ್ಲಿ ಆ ಒಂದು ಮೈಂಡ್ ಪೂರ್ತಿ ಹಾಳಾಗಿರುತ್ತೆ. ಒಂದೇ ಒಂದು ದೃಷ್ಟಿ ಇಟ್ಕೊಂಡು ನೋಡ್ತಾ ನಿಮ್ಮ ಜೀವನನ ಹಾಳು ಮಾಡ್ಕೊಳ್ತಿರ್ತೀರ. ಬಟ್ ಪ್ರೀತಿ ಅಥವಾ ನಿಮ್ಮ ವ್ಯಕ್ತಿನ 10 ಕಡೆಯಿಂದ ನೀವು ನೋಡಬಹುದು, 10 ದೃಷ್ಟಿಯಿಂದ ನೀವು ಅವ್ರನ್ನ ನೋಡಬಹುದು. ನಿಮಗೆ ಸರಿ ಅನ್ಸೋದು ಒಂದೇ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಬಟ್ ಅದರಲ್ಲಿ ಬೇರೆ ತರನೂ ಕೂಡ ಇರತ್ತೆ, ನಿಮಗೆ ಆ ಟೈಮಲ್ಲಿ ಗೊತ್ತಾಗಿರಲ್ಲ. ಸೊ ಹಾಗಾಗಿ ಇಲ್ಲಿ ಎನರ್ಜಿ ಬರ್ತಿರೋದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಒಂದು ಸ್ಟೋರಿನ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಒಬ್ಬ ಹುಡುಗ ಇರ್ತಾನೆ, ಒಬ್ಬ ಹುಡುಗ ಅವನ ಪ್ರೀತಿನ ಅವನ ಪಾರ್ಟ್ನರ್ ಹತ್ರ ತೋರಿಸ್ಕೊಳ್ತಾ ಇರಲ್ಲ. ಪ್ರತಿ ವ್ಯಾಲೆಂಟೈನ್ಸ್ ಡೇ ಬಂದಾಗ್ಲೂ ಅವ್ನು ಏನ್ ಮಾಡ್ತಿರ್ತಾನೆ, ಅವನಿಗಿರುವಂತ ಫೀಲಿಂಗ್ಸ್ ನ ಹೈಡ್ ಮಾಡ್ತಾ ಇರ್ತಾನೆ. ಅವ್ನು ಪ್ರೀತಿ ಮಾಡ್ತಿರೋದನ್ನ ಅವ್ನು ಹೈಡ್ ಮಾಡ್ಕೊಳ್ತಾ ಇರ್ತಾನೆ, ಮುಚ್ಚಿಟ್ಕೊಳ್ತಾ ಇರ್ತಾನೆ. ಅವ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತಾನೆ, ಹೃದಯದಲ್ಲೇ ಇಟ್ಕೊಂಡಿರ್ತಾನೆ. ಹೃದಯದಲ್ಲೇ ಆ ಹುಡುಗಿನ ದೇವತೆ ತರ ಪ್ರೀತಿ ಮಾಡ್ತಾ ಇರ್ತಾನೆ, ಓಕೆ. ಮನ್ಸಲ್ಲೇ ಇಟ್ಕೊಂಡಿರ್ತಾನೆ. ಆ ಹುಡುಗಿ ಅಂತ ಹೇಳಿದ್ರೆ ಅವನಿಗೆ ಪಂಚಪ್ರಾಣ, ಅದನ್ನ ಬಾಯ್ ಬಿಟ್ಟು ಹೇಳಲ್ಲ ಅವನು, ಓಕೆ. ತೋರ್ಸಲ್ಲ, ಅವನು ಪ್ರೀತಿಯಲ್ಲೂ ಅವನು ತೋರ್ಸ್ಕೊಳಕ್ ಹೋಗಲ್ಲ. ಅವನ ಭಾವನೆ ಏನಿದೆ, ಅವಳ ಸ್ಟೇಟಸ್ ನ ನೋಡಿದ್ರೆ ಸಾಕು, ಅಂದ್ರೆ ಅವನ ಭಾವನೆಯಲ್ಲಿ ಇರುವಂತದ್ದನ್ನೇ ಅವಳು ಕೂಡ ಸ್ಟೇಟಸ್ ಅಲ್ಲಿ ಹಾಕ್ತಾ ಇರ್ತಾಳೆ, ಓಕೆ. ಸೊ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ಹಾಕಿರುವ ಸ್ಟೋರಿಯಲ್ಲಿ ಹಾಕಿರ್ಬೋದು, ಹಾಕ್ತಾ ಇರ್ತಾಳೆ. ಆ ಸ್ಟೇಟಸ್ ನ ನೋಡಿದ್ರೆ ಸಾಕು, ಅವತ್ತಿನ ದಿನ ಅವನು ಖುಷಿಯಾಗಿರ್ತಿದ್ದ, ಚೆನ್ನಾಗಿರ್ತಿದ್ದ. ಯಾಕೆ ಅಂತ ಹೇಳಿದ್ರೆ ಅವನಿಗೂ ಫೀಲಿಂಗ್ಸ್ ಇತ್ತು, ಇವಳಿಗೂ ಕೂಡ ಫೀಲಿಂಗ್ಸ್ ಇತ್ತು, ಬಟ್ ಇಬ್ರು ಕೂಡ ಹೇಳ್ಕೊಂಡಿರ್ಲಿಲ್ಲ. ಅಂಡ್ ಇಲ್ಲಿ ಆ ಹುಡುಗಿ ಹಾಕುವಂತ ಸ್ಟೇಟಸ್ ನ ನೋಡ್ಕೊಂಡು ಈ ಹುಡುಗ ತುಂಬಾ ಖುಷಿ ಪಡ್ತಿದ್ದ. ಆದ್ರೆ ಅವನ ಭಾವನೆನ ಮಾತ್ರ ಯಾವತ್ತೂ ಹೇಳ್ಕೊಂಡಿಲ್ಲ ಹುಡುಗಿ ಹತ್ರ. ಒಂದಿನ ಅವನ್ ಅರ್ಥ ಮಾಡ್ಕೊಂಡ,
ಭಾವನೆಗಳನ್ನ ಮರೆಮಾಚೋದ್ರಿಂದ ಪ್ರೀತಿ ಕಡಿಮೆ ಆಗಲ್ಲ, ಆದ್ರೆ ನೋವು ಹೆಚ್ಚಾಗತ್ತೆ ಅನ್ನೋದು ಅವನಿಗೆ ಅವಾಗ ರಿಯಲೈಸೇಷನ್ ಆಯ್ತು. ಭಾವನೆಗಳು ಏನಿದೆ, ಫೀಲಿಂಗ್ಸ್ ಏನಿದೆ ಅದನ್ನ ಹೇಳ್ಕೊಂಡ್ರೆ ಅರ್ಥ ಆಗತ್ತೆ, ರೈಟ್? ಸೊ ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಏನ್ ಸಮಸ್ಯೆ ಇದೆ ಅವ್ರ ಹತ್ರ ಹೇಳಿದಾಗ ಡಾಕ್ಟ್ರಿಗೆ ಗೊತ್ತಾಗತ್ತೆ, ಅವಾಗ ನಿಮಗೆ ಏನೋ ಮೆಡಿಸಿನ್ ಕೊಡ್ತಾರೆ. ನೀವು ಸುಮ್ನೆ ಅವ್ರ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡು ಹೂ ಅಂತ ಅಳ್ತಾ ಇದ್ರೆ ಅವ್ರಿಗೆ ಹೇಗ್ ಗೊತ್ತಾಗತ್ತೆ ಅಲ್ವಾ? ಯಾರು ಕೂಡ ಇಲ್ಲಿ ಮೈಂಡ್ ರೀಡರ್ ಆಗಿರಲ್ಲ. ನಿಮ್ಮ ವ್ಯಕ್ತಿಗೆ, ನಿಮ್ಮ ಪರ್ಸನ್ಗೆ ಏನ್ ಬೇಕು, ಏನ್ ಇಷ್ಟ ಇದೆ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಷ್ಟು ಎಲ್ಲರಿಗೂ ಆ ಕೆಪಾಸಿಟಿ ಇರಲ್ಲ. ಕೆಲವೊಬ್ರಿಗೆ ಸೂಕ್ಷ್ಮತೆ ಅವ್ರಿಗೆ ಗೊತ್ತಿರತ್ತೆ, ನನ್ನ ಪರ್ಸನ್ ಹೇಗೇನೋ ಸೂಕ್ಷ್ಮತೆಗಳು ಅವ್ರಿಗೆ ರಿಯಲೈಸ್ ಹುಟ್ಟುವಾಗ್ಲೇ ಅಥವಾ ಅವನ ಪ್ರೀತಿ ಅನ್ನೋಂಥ ವಿಷಯದಲ್ಲೇ ಗೊತ್ತಾಗಿರತ್ತೆ. ಕೆಲವೊಬ್ರಿಗೆ ಪಾಪ ಅವ್ರಿಗೆ ಅಷ್ಟೊಂದು ಅರ್ಥ ಆಗಿರಲ್ಲ. ಸೊ ಇವನ ವ್ಯಕ್ತಿ, ಇವನ ಒಂದು ಲೈಫಲ್ಲೂ ಇದೇ ತರ ಆಗ್ತಾ ಇತ್ತು. ಓಕೆನಾ? ಸೊ ಇವನಿಗೆ ಗೊತ್ತಾಯ್ತು ಲಾಸ್ಟ್ ಅಲ್ಲಿ, ನನ್ನ ಭಾವನೆಗಳನ್ನ ಮರೆ ಮಾಚ್ಕೊಂತ ಕುತ್ಕೊಂಡಿದ್ರೆ ಪ್ರೀತಿ ಕಡಿಮೆ ಆಗಲ್ಲ, ಅದರಿಂದ ನೋವು ಹೆಚ್ಚಾಗತ್ತೆ ಅನ್ನೋದು ಅವನಿಗೆ ರಿಯಲೈಸೇಷನ್ ಆಯ್ತು. ಓಕೆ, ಇದರಲ್ಲಿ ಎದುರಿಗಿರೋ ಪಾರ್ಟ್ನರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾರಾದ್ರೂ ಮೌನವಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಭಾವನೆಗಳಿಲ್ಲ ಅನ್ನೋಂತ ಅರ್ಥ ಅಲ್ಲ. ಅವರಿಗೆ ಬೇಕಾದಷ್ಟು ಭಾವನೆಗಳಿರ್ತಾರೆ, ಬಟ್ ಅವರ ಸೈಲೆನ್ಸ್ ಆಗಿರ್ಬೋದು, ಅವ್ರಿಗೆ ಯಾಕೆ ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಅಥವಾ ಯು ನೋ ದಟ್ ಅವ್ರಿಗೆ ಫೀಲಿಂಗ್ಸ್ ಇದೆ ಅಂತ ನಿಮಗೆ ಹೇಗಾದ್ರೂ ಸೈನ್ ಅದು ಗೊತ್ತಾಗೇ ಆಗಿರುತ್ತೆ. ಸೊ ಅವ್ರಿಗೊಂದು ಕಂಫರ್ಟ್ ಝೋನ್ ಮಾಡ್ಕೊಟ್ರೆ, ಅವ್ರ ಫೀಲಿಂಗ್ಸ್ ನ ನಿಮ್ಮ ಹತ್ರ ಹೇಳ್ಕೊಳ್ಳೋ ಹಾಗೆ ಕಂಫರ್ಟ್ ಝೋನ್ ನ ಮಾಡ್ಕೊಟ್ಟಾಗ ಖಂಡಿತವಾಗಿ ಅವ್ರ ಫೀಲಿಂಗ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರಲ್ವಾ. ನಿಮ್ಮ ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ, ಇಷ್ಟಾನೇ ನೀವು ಅಂತ ಹೇಳಿದಾಗ ಹೇಳ್ದೆ ಅಂತೂ ಮುಚ್ಚಿಡ್ಕೊಳ್ಲಿಕ್ಕೆ ಎಷ್ಟ್ ದಿನ ಮುಚ್ಚಿಡ್ಕೊಳ್ಲಿಕ್ಕೆ ಸಾಧ್ಯ? ನೀವೊಂದು ಆ ಕಂಫರ್ಟ್ ಝೋನ್ ಅನ್ನ ಮಾಡ್ಕೊಟ್ರಿ, ಒಂದು ಆ ಕ್ಲೋಸ್ನೆಸ್ ಬಂತು ಅಂತ ಹೇಳಿದಾಗ ಅವ್ರೇ ನಿಮ್ಮ ಹತ್ರ ಎಲ್ಲಾ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಇಬ್ಬರ ಪಾತ್ರನೂ ಕೂಡ ಇಂಪಾರ್ಟೆಂಟ್. ಬರೀ ಒಂದೇ ವ್ಯಕ್ತಿ ನನ್ನ ಪಾರ್ಟ್ನರ್ ಎಲ್ಲ ಅರ್ಥ ಮಾಡ್ಕೊಡ್ಬೇಕು, ನನ್ನನ್ನ ನಾನು ದೇವ್ರ ತರ ಕುತ್ಕೊಂಡಿರ್ತೀನಿ, ನಾನು ಕುತ್ಕೊಂಡಿದ್ದಾಗೆಲ್ಲ ಅವ್ನಿಗೆ ಅರ್ಥ ಆಗ್ಬಿಡ್ಬೇಕು, ನಾನು ಯಾಕೆ ಬೇಜಾರಾಗಿದ್ದೀನಿ ಅರ್ಥ ಆಗ್ಬೇಕು. ಸಿ, ಅದ್ ಅರ್ಥ ಆಗ್ಬೇಕಂದ್ರೆ ನೀವು ಅವ್ರಿಗೆ ಆತರ ಕಂಫರ್ಟ್ ಝೋನ್ ಮಾಡ್ಕೊಟ್ಟಿರ್ಬೇಕು, ಆತರ ನೀವ್ ಅರ್ಥ ಮಾಡ್ಸಿರ್ಬೇಕು ಅವರಿಗೆ. ಸೊ ಹಾಗಿದ್ದಾಗ ಮಾತ್ರ ಅವ್ರಿಗೆ ನೀವೇನು ಅಂತ ಅರ್ಥ ಆಗಿರತ್ತೆ, ರೈಟ್? ಸೊ ಇದು ಅವನ ಸಮಸ್ಯೆ, ಆ ಹುಡುಗಿಯ ಸಮಸ್ಯೆ ಇದಾಗಿತ್ತು. ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ ಆ ಪ್ರೀತಿ ಅನ್ನೋದು ಒಂದಾಯ್ತು, ಚೆನ್ನಾಗಾಯ್ತು, ಹ್ಯಾಪಿಯಾಗಿ ಈಗಲೂ ಕೂಡ ಇದ್ದಾರೆ ಅವರು. ಓಕೆ, ಸೊ ಈ ರೀತಿಯಾದಂತ ಎನರ್ಜಿ ನಿಮ್ ಲೈಫಲ್ಲೂ ಆಗಿರುತ್ತೆ, ನಿಮ್ ಲೈಫಲ್ಲೂ ಕೂಡ ಆಗಿರುತ್ತೆ. ಎಷ್ಟೊಂದ್ ಜನ ಫೀಲಿಂಗ್ಸ್ ನ ಹೇಳ್ಕೊಂಡಿರಲ್ಲ, ಮನ್ಸಲ್ಲೇ ಇಟ್ಕೊಂಡಿರ್ತಾರೆ. ಅಯ್ಯೋ ಆ ಫೀಲಿಂಗ್ಸ್ ಹೇಳಿದ ತಕ್ಷಣ ಫ್ರೆಂಡ್ಶಿಪ್ ಎಲ್ಲಿ ಹಾಳಾಗ್ಬಿಡತ್ತೋ ಅಂತ ಹೇಳಿ ಭಯ ಪಡೋರು ಇರ್ತಾರೆ, ರೈಟ್? ಸೊ ಇಲ್ಲಿ ಎನರ್ಜಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಖಂಡಿತವಾಗಿಯೂ ನಿಮ್ಮ ಪರ್ಸನ್ ಎನರ್ಜಿಲಿ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಕಂಪ್ಲೀಟ್ ಆಗಿ ಅವ್ರು ನಿಮ್ಮನ್ನ ನೋಡ್ಬೋದು. ದ ವರ್ಡ್ ಕಾರ್ಡ್ ನಿಮ್ಮನ್ನ, ಅವರಿಗೊಂಥರ ನೀವೇ ಅವ್ರಿಗೆ ಪ್ರಪಂಚ ಆಗಿದ್ದೀರಾ. ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳನ್ನೆಲ್ಲವನ್ನು ಕೂಡ ಅವರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನಾಗಿ ಹತ್ರ ಹೋಗೋದ್ಕಿಂತ ಅವಳಾಗೆ ಅಥವಾ ಅವನಾಗೆ ನನ್ನ ಹತ್ರ ಬರ್ತಾನೇನೋ, ವೇಟ್ ಮಾಡೋಣ ಸ್ವಲ್ಪ ದಿನ. ಸೊ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಕೂಡ ವೇಟಿಂಗ್ ಎನರ್ಜಿ ಬಂತು. ಸ್ವಲ್ಪ ದಿನ ವೇಟ್ ಮಾಡೋಣ, ನೋಡೋಣ, ಬರಬಹುದು ಅನ್ನುವಂತ ಒಂದು ಎನರ್ಜಿ ಅವರಲ್ಲಿ ಇದೆ. ಆದ್ರೆ ಒಂದಷ್ಟು ಪಾಸ್ಟ್ ಪೇನಿನ ಅನುಭವಗಳು ಎಲ್ಲೋ ಒಂದ್ ಕಡೆ ಇಬ್ರಿಗೂ ಕೂಡ ಹಿಟ್ ಮಾಡ್ತಿರುವಂತದ್ದು. ಅವರಿಗೂ ಬರ ಮನ್ಸಿದ್ರು ಅಥವಾ ನಿಮಗೆ ಅವ್ರ ಹತ್ರ ಹೋಗೋ ಮನ್ಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಭಾವನೆಗಳನ್ನ, ಹಳೆಯ ಅನುಭವಗಳನ್ನ ನೆನ್ಪು ಮಾಡ್ಕೊಂಡು ಭಯ ಪಡ್ತಿರುವಂತ ಎನರ್ಜಿ ಇದೆ. ಅದನ್ನ ಫಸ್ಟ್ ಬಿಟ್ಬಿಡಿ. ಓಕೆ, ಅವ್ರು ನಿಮ್ಮನ್ನ ಪ್ರೀತಿಸೋದಿಕ್ಕೆ ಒಂದೇ ಒಂದು ಕಾರಣ ಏನು ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂತಹ ಒಂದು ಕೇರಿಂಗ್ ನೇಚರ್ ಆಗಿರಬಹುದು, ಅಥವಾ ನೀವು ಪ್ರೀತಿ ಮಾಡುವಂತ ವ್ಯಕ್ತಿಗೆ ನೀವು ಕೊಡುವಂತ ರೆಸ್ಪೆಕ್ಟ್ ಅವ್ರಿಗೆ ತುಂಬಾನೇ ಇಷ್ಟ. ಓಕೆ, ಸೊ ಈ ಎನರ್ಜಿ ತುಂಬಾನೇ ಪಾಸಿಟಿವ್ ಆಗಿ ಬರ್ತಾ ಇರುವಂತದ್ದು. ಅವರಿಗೆ ಹೆಚ್ಚು ದಿನ ಅಂತೂ ನಿಮ್ಮಿಂದ ದೂರ ಇರೋದಕ್ಕೆ ಅದು ಆಗಲ್ಲ. ಡೋಂಟ್ ವರಿ, ತುಂಬಾ ದಿನ ದೂರ ಇರೋದು ಇಲ್ಲ ಕೂಡ ಅವರು. ಓಕೆ, ಎಸ್, ಈ ಒಂದು ರೀಡಿಂಗಿಗೆ ಏನಿದೆ ಎನರ್ಜಿ ಚೆಕ್ ಮಾಡೋಣ. ಸೊ ರೊಮ್ಯಾಂಟಿಕ್ ಏಂಜಲ್ ಕಾರ್ಡಿಂದ ಏನ್ ಮೆಸೇಜ್ ಬರ್ತಾ ಇದೆ ಚೆಕ್ ಮಾಡೋಣ. Oh my God, oh my God, oh my God. Okay.
ಕೆಮಿಸ್ಟ್ರಿ. ಓಕೆ, ನೈಸ್. ಎಕ್ಸ್ಪ್ರೆಸ್ ಯುವರ್ ಲವ್. ಸಿ, ನಿಮ್ಮ ಪ್ರೀತಿನ ನಿಮ್ಮ ಪಾರ್ಟ್ನರ್ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಅವರು ನಿಮ್ಮ ಪ್ರೀತಿನ ಅವ್ರ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೋಗಿ ಹೇಳ್ಕೊಳ್ತಾರೆ? ರೋಡ್ ಮೇಲೆ ಹೋಗೋರ ಹತ್ರ ಹೇಳಕ್ಕಾಗತ್ತಾ? ಅಥವಾ ಇನ್ಯಾರ ಹತ್ರನ ಹೋಗಿ ಹೇಳಕ್ಕಾಗತ್ತಾ? ನೋ, ರೈಟ್. ಸೊ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನಿಮಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತ ಹೋಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ಯುವರ್ ಲವ್. ಓಕೆ, ಇಲ್ಲಿ ಹಸ್ಬೆಂಡ್ ವೈಫ್ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆ ಅಲ್ವಾ? ಅವ್ರು ನಿಮ್ಮ ಹಸ್ಬೆಂಡ್ ಅಲ್ವಾ, ನಿಮ್ಮ ವೈಫ್ ಅಲ್ವಾ, ಅಥವಾ ನಿಮ್ಮ ಪಾರ್ಟ್ನರ್ ಅಲ್ವಾ? ನೀವು ಅದನ್ನ ಒಪ್ಕೊಂಡಿದ್ದೀರಾ ಅಂತ ಹೇಳಿದ್ಮೇಲೆ ಖಂಡಿತ ನಿಮ್ಮ ಪ್ರೀತಿನ ಹೋಗಿ ಧೈರ್ಯವಾಗಿ ಅವ್ರ ಹತ್ರ ಹೇಳಿ. ನಿಮ್ಮ ಪ್ರೀತಿ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ನೀವು ಅವರ ಮನಸ್ಸಲ್ಲಿ ತಾತ್ಕಾಲಿಕ ಯೋಚನೆ ಅಲ್ಲ. ಓಕೆ, ಪರ್ಮನೆಂಟ್ ಯೋಚನೆ, ಪರ್ಮನೆಂಟ್ ಲವ್. ಓಕೆನಾ? ನೀವು ಅವರ ಹೃದಯದಲ್ಲಿ ಮೌನವಾಗಿ ಉಳಿದಿರುವ ಭಾವನೆ ಆಗಿದ್ದೀರಾ. ನೈಸ್. ಪ್ಲೇಫುಲ್ನೆಸ್. ಯು ಡಿಸರ್ವ್ ಲವ್. ಇನ್ನೆಷ್ಟು ಕ್ಲಿಯರ್ ನಿಮಗೆ ಆನ್ಸರ್ ಬೇಕಪ್ಪ? ಯು ಡಿಸರ್ವ್ ಲವ್ ಅಂತ ಹೇಳಿ ಬಂದಿದೆ. ಓಕೆ, ಸೊ ಪ್ರೀತಿಗೆ ನೀವು ಅರ್ಹರು. ನಿಮ್ಮ ಫೀಲಿಂಗ್ಸ್ ಏನಿದೆ ನಿಮ್ಮ ಪರ್ಸನ್ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಡೋಂಟ್ ವರಿ. ಓಕೆ, ಸೊ ಇಲ್ಲಿ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿರೋದು. ಅವ್ರು ನಿಮ್ಮ ಬಗ್ಗೆ ಯಾವ ಭಾವನೆ ಇದ್ದಾರೆ, ಏನ್ ಫೀಲ್ ಮಾಡ್ತಿದ್ದಾರೆ, ಸೊ ಕಂಪ್ಲೀಟ್ ಆಗಿ ಇಲ್ಲಿ ಎನರ್ಜಿ ಬರ್ತಿದೆ. ನಿಮ್ಮ ಮೇಲೆ ಒಂದು ಟ್ರೂ ಲವ್ ಫೀಲಿಂಗ್ ನ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ದಾಟ್ಸ್ ಇಟ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರತಿಯೊಬ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತೀರಾ. ಚೇಂಜ್, ಬದಲಾವಣೆ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಹಾಗೇನೆ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಹಾಗೆ ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.